ತಿನ್ನಿಸ್ಬಿಟ್ಟು ನಮಗೆ ಅದರಲ್ಲಿ ಕುಷ್ಕ ತಗೊಬಂದು ತಿನ್ನಿಸ್ಬಿಟ್ಟು ತಿರ್ಗಾ ಹೊಡಿತಾರೆ. ಬಂದವರೆಲ್ಲ ಡ್ಯೂಟಿಗೆ ಬರೋರೆಲ್ಲ ನಮ್ಗೆ ಹೊಡೆದು ಹೋಯ್ತಾರೆ. ಅವಾಗ ಶೂ ಕಾಲಲ್ಲಿ ಆಮೇಕಿನ್ನ ನಿಮ್ಮ ಅಕ್ಕ ತಂಗಿರ ಪಕ್ಕ ಮನಿಕತೀನಿ, ವಿಡಿಯೋ ಮಾಡ್ತೀಯ ನೀನು, ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮ ಅಕ್ಕ ತಂಗಿರು ನಮ್ಮ ತಾಯಿ ಬಗ್ಗೆ ಎಲ್ಲ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಪೊಲೀಸವರು ಬರೀ ಎದುರಿಸೋದು, ನಿಂಗೆ ಮರಕ್ಕೆ ನೇತಾಕ್ಬಿಟ್ಟು ನಿಂಗೆ ಚರ್ಮ ಸುಲ್ಬಿಡ್ತೀನಿ, ನಿಂತ್ಕೊಳ್ಳೋ ಬಳಿ ಮಗನೆ ಅನ್ನೋದು, ಆ ಥರ ಲ್ಯಾಂಗ್ವೇಜ್. ಅವನು ನನ್ನ ಫ್ರೆಂಡ್ ನ್ಯಾಯ ಕೇಳಕ್ಕೆ ಬಂದ. ನನ್ನ ಫ್ರೆಂಡ್ ಏನಕ್ಕೆ ಹೊಡಿತಾ ಇದ್ದೀರಾ ನೀವು, ಏನು ಪ್ರೂಫ್ ಹೊಡಿತಾ ಇದ್ದೀರಾ ಅಂತ ಬಂದು ಕೇಳಿರೋದಕ್ಕೆ ಅವ್ನಿಗೂ ಏಕಾಏಕಿ ಕೇಳ್ಕೊಂಡು ಬಟ್ಟೆ ಎಲ್ಲ ಅರ್ಧಾಕಿ ಅವ್ನಿಗೆ ಅವ್ನ ಮೊಬೈಲ್ ಕಿತ್ಕೊಂಡು ಅವ್ರ ಅಪ್ಪಂದು ಕಿತ್ಕೊಂಡು ಎಬ್ಬೆಟ್ ಹೊತ್ತಿಸ್ತಾರೆ ನಮ್ಗೆ ಕರ್ಕೊಂಡು ಹೋಗ್ಬಿಟ್ಟು. ಅವಾಗ ಎಬ್ಬೆಟ್ ಹೊತ್ತಿಸ್ಬಿಟ್ಟು ಬರೋ ಟೈಮಲ್ಲಿ ಅರ್ಧ ರಸ್ತೆಯಲ್ಲಿ ನಮಗೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ನುಂಗಿಸ್ತಾರೆ, ಏನು ನೋವಾಗಬಾರ್ದು ಅಂಥ ಟೈಮಲ್ಲಿ ಅಲ್ಲಿದ್ದಾಗ. ಅದ್ರ ಬೆಳಿಗ್ಗೆ ಎದ್ದಾಗ ಸರ್ ಕೈ ಕಾಲು ಎತ್ತಕ್ಕಾಯ್ತಲ್ಲ, ನಮಗೆ ಮನೆಯಿಂದ ಎದ್ದು ಬರೋಕ್ಕಾಯ್ತಲ್ಲ, ಆ ಮಟ್ಟಿಗೆ ನೋವು ಸ್ಟಾರ್ಟ್ ಆಯಿತು ಟ್ಯಾಬ್ಲೆಟ್ದು ಪವರ್ ಇಳಿದ್ಮೇಲೆ. ಸರ್ ಇಲ್ಲಿ ಫುಲ್ ಕುಂಡಿಗೆ ಜಾಸ್ತಿ ಹೊಡೆದು, ಕೈಗಳು ಹಿಂಗೆ ಇಳಿಸ್ಬಿಟ್ಟು ಹೊಡೆದು. ನನ್ನ ಹೆಸರು ಪ್ರದೀಪ್ ಕುಮಾರ್. ನಾನು ಭಾರತ್ ಸೈಕಲಲ್ಲಿ ಕೆಲಸ ಮಾಡ್ಕೊಂಡು ಇರ್ತೀನಿ. 12 ಗಂಟೆ ಅಷ್ಟೊತ್ತಿಗೆ ಒಬ್ಬರು ಏಕಾಏಕಿ ಬಂದ್ಬಿಟ್ಟು ನನಗೆ ಬಾಯಿಲಿ ನನ್ನ ಮಗಳು ಸೈಕಲ್ ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ನಾನು ಎಲ್ಲಿಗೆ ಸರ್ ಅಂತ ಕೇಳ್ತೀನಿ. ಅವರು ಬಾಯಿಲಿ ನನ್ನ ಮಗಳು ಸೈಕಲ್ ರೆಡಿ ಮಾಡಬೇಕು, ಕಾರ್ ಹತ್ರ ಬಾ ಅಂತ ಕರೀತಾರೆ. ನಾನು ಹತ್ತಲ್ಲ ಸರ್ ಕಾರ್ಗೆ ಅಂತ ಹೇಳ್ತೀನಿ. ಅವರು ನನಗೆ ಫೋರ್ಸಬಲ್ನೇ ಮಾಡಿ ನನಗೆ ಕಾರ್ ಮೇಲೆ ಹತ್ತಿಸ್ತಾರೆ. ಅವರು ಬಾಯಿಲಿ ಅಂದ್ಬಿಟ್ಟು ಹತ್ತಿಸ್ಬಿಟ್ಟು ಕೂರಿಸ್ಕೊಂಡು ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ಮೊಬೈಲ್ ಕೊಡು ಅಂತಾರೆ. ನಾನು ಕೊಡಲ್ಲ ಸರ್, ನಮ್ಮ ಮನೆಗೆ ಹೇಳಬೇಕು, ನಮ್ಮ ತಾಯಿಗೆ ಫೋನ್ ಮಾಡಬೇಕು ಅಂತ ಹೇಳ್ತೀನಿ. ಕೊಡಿಲಿ ನಾನೇ ಮಾಡ್ತೀನಿ ಅಂತಾರೆ. ಮಾಡ್ಬಿಟ್ಟು ಫ್ಲೈಟ್ ಮುಳುಗಾಕ್ಬಿಟ್ಟು ಒಂದು ಕಪಾಲ್ಗೆ ಹೊಡೆದ್ಬಿಟ್ಟು ಕೂರಿಸ್ತಾರೆ ನನಗೆ ಅಲ್ಲಿ ಕಾರ್ ಒಳಗಡೆ. ಕರ್ಕೊಂಡು ಹೋಯ್ತಾ ನಾನು ಯಾರು ಗೊತ್ತಾಯ್ತಾ ನಿನ್ಗೆ ಅಂತ ಕೇಳ್ತಾರೆ. ನನಗೆ ಗೊತ್ತಿಲ್ಲ ಸರ್ ನೀವು ಅಂತ ಹೇಳ್ತೀನಿ. ನಾನು ಸರಸ್ವತಿಪುರಂ ಸ್ಟೇಷನಿಂದ ಪೊಲೀಸು ನಾನು ಅಂತ ಹೇಳ್ತಾರೆ. ಅವಾಗ ನನಗೆ ಗೊತ್ತಾಯ್ತಿದೆ. ಆಗ ಕರ್ಕೊಂಡು ಹೋಗ್ಬಿಟ್ಟು ಸರಸ್ವತಿಪುರಮಲ್ಲಿ ಆಚೆ ಕಡೆ ಕೊಠಡಿಯಲ್ಲಿ ನನಗೆ ಕೂರಿಸ್ತಾರೆ. ವಿಚಾರಣೆ ಮಾಡಿಬಿಟ್ಟು ಕೇಳ್ತಾರೆ, ಹಿಂಗೆ ರುದ್ರೇಶ್ ಅವ್ರು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲಪ್ಪ, ಏನು ವಿಚಾರಣೆ ಇದು ಅಂತ ಕೇಳ್ತಾರೆ. ಅವಾಗ ನಾನು ಹೇಳಿದಾಗ ಹಿಂಗೆ ಕಂಪ್ಲೇಂಟ್ ಕೊಟ್ಟವ್ರೆ, ನಿನ್ನ ಮೇಲೆ ಕಳ್ತನ ಇದು ಮಾಡೋರೆ ಅಂತ ಹೇಳ್ತಾರೆ. ಸರ್ ನಾನು ಕೇಳ್ತೀನಿ, ನಾವು ವಿಚಾರಣೆ ಮಾಡ್ತಾರೆ, ನಿನ್ನ ಮೇಲೆ ಏನೂ ತಪ್ಪಿಲ್ಲ ಅಂದ್ಬಿಟ್ಟು ನನಗೆ ಹೇಳಿ ಕಳಿಸಿ ವಿಚಾರಣೆ ಮಾಡ್ಬಿಟ್ಟು ಕಳಿಸ್ತಾರೆ. ಸಂಜೆ ಒಂದು 9:30-10 ಗಂಟೆ ಅಷ್ಟೊತ್ತಿಗೆ ವಿಚಾರಣೆ ಮಾಡ್ಬಿಟ್ಟು ಕಳಿಸ್ತಾರೆ. ಅದಾದಮೇಲೆ ಭಾನುವಾರದ ದಿವಸ ನಾನು 3 ದಿವಸ ಬಿಟ್ಕೊಂಡು ಹೋಗಿ ನನ್ನ ಮೊಬೈಲ್ ಕೊಡಿ ಸರ್ ಅಂತ ಕೇಳ್ತೀನಿ. 11 ಗಂಟೆಗೆ ಬಾ ಅಂತ ಹೇಳಿರ್ತಾರೆ. ಹೋಗಿ 11 ಗಂಟೆಗೆ ಹಾಜರಾಗಿರ್ತೀನಿ ನಾನು. ಕುತ್ಕೋ ಅಲ್ಲಿ 5 ನಿಮಿಷ ಸಾಹೇಬರು ಇದು ಮಾಡಿದ್ದಾರೆ, ಮೀಟಿಂಗ್ ಮಾಡ್ತಿದ್ದಾರೆ, ಕುತ್ಕೊಂಡ್ಬಿಟ್ಟು 12 ಗಂಟೆಗೆ ನಾನು ಒಳಗೆ ಕರ್ಕೋತಾರೆ. ಒಳಗೆ ಕರ್ಕೊಂಡು ಅವಾಗ ನನಗೆ ವಿಚಾರಣೆ ಮಾಡಿಬಿಟ್ಟು ಲಾಠಿ ಮತ್ತು ಅಲ್ಲಿ ಟೇಬಲ್ ಮೇಲೆ ಬೇಡಿಗಳು ಮಡಗ್ಬಿಟ್ಟು, ನೋಡು ನಿಜ ಏನು ನಡೀತು ಅನ್ನೋದು ಹೇಳ್ಬಿಡು, ಯಾರು ಕಳ್ತನ ಮಾಡಿದ್ದು ಅಂತ ಕೇಳ್ತಾರೆ. ನಾನು ಪ್ರೂಫ್ ಕೊಡಿ ಸರ್ ಅಂತ ಕೇಳ್ತೀನಿ. ಅವರು ನಾನು ಕೊಡ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ನಿಜ ಹೇಳು, ಇಲ್ಲ ಅಂದರೆ ನಿನಗೆ ನೋಡಿ ಇಲ್ಲಿ ಫೋಟೋ ನೋಡಿದ್ಯಾ ನೀನು, ಇದು ಕೇಕ್ ಐತೆ ನೋಡು, ಈ ಥರ ಮಾಡ್ಬಿಡ್ತೀವಿ ನಿನಗೆ ಅಂತ ಹೇಳ್ಬಿಟ್ಟು ಎದುರಿಸ್ಬಿಡ್ತಾರೆ ನನಗೆ. ಅವಾಗ ನನಗೇನು ಗೊತ್ತೇ ಇಲ್ಲ ಸರ್ ಅಂದ್ಬಿಟ್ಟು 12 ಗಂಟೆಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1 ಗಂಟೆ ತನಕ ನನಗೆ ಚೆನ್ನಾಗಿ ಹೊಡಿತಾರೆ. ನನ್ನ ಫ್ರೆಂಡು ಮತ್ತು ಅವ್ರು ನರಾರಿ ಅಂದ್ಬಿಟ್ಟು ನನ್ನ ಫ್ರೆಂಡು, ಅವ್ರ ಅಪ್ಪನ ತಂದೆಗೆ ನಾನು ಹೇಳಿರ್ತೀನಿ, ಅಂಕಲ್ ಹಿಂಗೆ ಬನ್ನಿ ಅಂಕಲ್ ನಾನು ಮೊಬೈಲ್ ಕೊಡ್ತೀನಿ ಅಂತ ಹೇಳಿರ್ತಾರೆ. ಹಿಂಗೆ ಈಸ್ಕೊಡಿ ಅಂಕಲ್ ಅಂತ ಕರ್ಕೊಬಂದಿರ್ತೀನಿ. ಅವರು ಕೊಠಡಿಯಿಂದ ಆಚೆ ಇರ್ತಾರೆ. ನನಗೆ ಒಳಗಡೆ ಕರ್ಕೊಂಡು ಹೊಡಿತಾರೆ, ಕಿರಿಸ್ತಾರ ನೋಡ್ಬಿಟ್ಟು ಅವ್ರು ಬಂದು ಕೇಳ್ತಾರೆ, ಯಾರು ನರಾರಿ ಅನ್ನೋನು ಬಂದು ನನಗೆ ಕೇಳ್ತಾನೆ, ಏನು ಪ್ರದೀಪ ನಿನ್ಗೆ ಹೊಡೆದ್ರ ಅಂದ್ಬಿಟ್ಟು. ನನಗೂ ಮತ್ತು ಅಬೂಬಕ್ಕರ್ ಅನ್ನೋ ಹುಡುಗನಿಗೆ ಹೊಡೆದಿರ್ತಾರೆ. ಅವಾಗ ಕರ್ಕೊಂಡು ಹೊಡೆದಾಗ ಅಬೂಬಕ್ಕರು ನನಗೆ ಅವ್ನು ಕೇಳಿರ್ತಾರೆ, ನನಗೆ ಏನಕ್ಕೆ ಹೊಡೆದ್ರು ಅಂತ ಕೇಳ್ತಾರೆ. ಹೊಡೆದ್ರು ಅಂತ ಹೇಳ್ತೀನಿ. ಅವಾಗ ಬಂದ್ಬಿಟ್ಟು ಕೇಳ್ತಾನೆ ನಮ್ಮ ನರಾರಿ ಪೊಲೀಸವ್ರಿಗೆ, ಯಾಕೆ ಸರ್ ಹೊಡೆದಿದ್ದೀರಾ ಅವನಿಗೆ ಅಂತ. ಅವ್ರು ಅವಾಗ ಕೇಳ್ತಾ ಅವನು ನೀನು ಇದು ವೀಡಿಯೋ ಮಾಡ್ತಿದ್ಯಾ ಏನೋ ಅಂದ್ಬಿಟ್ಟು ಅವ್ನಿಗೆ ಏಕಾಏಕಿ ಕೇಳ್ಕೊಂಡು ಅವ್ನ ಬಟ್ಟೆ ಎಲ್ಲ ಅರ್ಧಾಕಿ ಹೊಡೆದು ಅವ್ನಿಗೂ ಕೂರಿಸ್ಕೊಂಡು ಅವ್ನ ಫೋನೆಲ್ಲ ಕಿತ್ಕೊಂಡು 3 ಫೋನ್ ಕಿತ್ಕೊಂಡಿರ್ತಾರೆ. ಅವ್ರ ಅಪ್ಪಂದು ಅವ್ನು 2 ಫೋನ್ ಎಲ್ಲ ಕಿತ್ಕೊಂಡು ಕೂರಿಸಿರ್ತಾರೆ. ಅವ್ನ ಜೊತೆಗೆ ಅವ್ನ ಫ್ರೆಂಡ್ ಸಾಕಿ ಬಂತಾ ಇರ್ತಾನೆ, ಅವ್ರಿಗೂ ಹೇಳ್ಕೊಂಡು ಹೊಡೆದಿರ್ತಾರೆ ಸರ್. ಅಲ್ಲಿ ಹೊಡೆದ್ಬಿಟ್ಟು ಆಮೇಕಿಂದ MLCಗೆ ಮಾಡ್ಸೋಕ್ಕೆ KR ಆಸ್ಪತ್ರೆಗೆ ಅವ್ರ ಜೀಪಲ್ಲೇ ಹತ್ತಿಸ್ಕೊಂಡು ಹೋಗ್ತಾರೆ. ನಮಗೆ ಕರ್ಕೊಂಡು ಹೋಗ್ಬಿಟ್ಟು MLC ರಿಪೋರ್ಟ್ ಮಾಡಿಸ್ಕೊಬಂದು ಪೊಲೀಸವ್ರಿಗೆಲ್ಲ ಪಲಾವ್ ತಗೊಬಂದು ತಿನ್ನಿಸ್ಬಿಟ್ಟು ನಮಗೆ ಅದರಲ್ಲಿ ಕುಷ್ಕ ತಗೊಬಂದು ತಿನ್ನಿಸ್ಬಿಟ್ಟು ತಿರ್ಗಾ ಹೊಡಿತಾರೆ. ಬಂದವರೆಲ್ಲ ಡ್ಯೂಟಿಗೆ ಬರೋರೆಲ್ಲ ನಮ್ಗೆ ಹೊಡೆದು ಹೋಯ್ತಾರೆ. ಅವಾಗ ಶೂ ಕಾಲಲ್ಲಿ ಆಮೇಕಿನ್ನ ನಿಮ್ಮ ಅಕ್ಕ ತಂಗಿರ ಪಕ್ಕ ಮನಿಕತೀನಿ, ವಿಡಿಯೋ ಮಾಡ್ತೀಯ ನೀನು, ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮ ಅಕ್ಕ ತಂಗಿರು ನಮ್ಮ ತಾಯಿ ಬಗ್ಗೆ ಎಲ್ಲ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಶೂ ಕಾಲಲ್ಲೆಲ್ಲ ಒದ್ದಿದ್ದಾರೆ ಸರ್ ನನಗೆ. ಸರ್ ರುದ್ರೇಶ್ ಅನ್ನೋರು ಕಂಪ್ಲೇಂಟ್ ಕೊಟ್ಟಿರೋದು. ನಾನು ಆಪೋಸಿಟ್ ಇರೋರ ಹತ್ರ ಕೆಲ್ಸಕ್ಕೆ ಕೊಂಡೋಗ್ಬಿಟ್ನಲ್ಲ ಅಂದ್ಬಿಟ್ಟು ನನ್ನ ಮೇಲೆ ಇದು ಮಾಡಿಕೊಂಡು ದ್ವೇಷ ಮಾಡಿಕೊಂಡು ಕೊಟ್ಟಿರೋದು ಅವರು. ನಾನು ಮುಂಚೆ 8 ವರ್ಷದಿಂದ ಕೆಲಸ ಮಾಡಿದ್ದೀನಿ ಅವ್ರ ಹತ್ರ. ಭಾರತ್ ಸೈಕಲ್ಗೆ ಹೋದೆ ನಾನು. ಕುವೆಂಪು ನಗರ ಬ್ರಾಂಚಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಸಿಟ್ಗೆ ಅಂತ ನಾನು ಆಪೋಸಿಟ್ ಇರೋರ ಹತ್ರ ನಂದು ಬಿಸ್ನೆಸ್ ಟ್ರಿಕ್ಸ್ ಎಲ್ಲ ಅವ್ನು ಹೇಳ್ಕೊಟ್ಬಿಡ್ತಾನೆ ಅವ್ರಿಗೆ ಅನ್ನೋ ಇದರಲ್ಲಿ ನನ್ನ ಮೇಲೆ ಜಿದ್ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ತಿದ್ದಾರೆ ಸರ್. ನನಗೆ ಬೇರೆ ಥರ ಎಲ್ಲ ಟಾರ್ಚರ್ ಕೊಡ್ತಿದ್ದಾರೆ ನನಗೆ. ಈಗಲೂ ನೋಟಿಸ್ ಕಳಿಸೋದು, ನಮ್ಮ ಅಕ್ಕ ತಂಗಿರಿಗೆ ಫೋನ್ ಮಾಡೋದು, ನಿನ್ನ ತಮ್ಮನಿಗೆ ಎಲ್ಲೂ ಬಿಡಲ್ಲ, ನಾವು ಬದುಕಕ್ಕೆ ಬಿಡಲ್ಲ, ಎಲ್ಲೂ ಕೆಲಸನೇ ಮಾಡಬೇಡ್ದು, ನಾವು ಹೇಳಿದ ಕಡೆ ಬಂದು ಸೈನ್ ಹಾಕಬೇಕು, ಹೇಳಿಕೆ ಕೊಡಬೇಕು, ಇಲ್ಲಾಂದರೆ ಅವ್ನಿಗೆಲ್ಲೂ ಕೆಲಸ ಮಾಡೋಕ್ಕೆ ಬಿಡಲ್ಲ ನಾನು ಅಂದ್ಬಿಟ್ಟು ಫೋನ್ ಮಾಡ್ತಾರೆ. 8 ವರ್ಷ ಕೆಲಸ ಮಾಡಿ ನೀನು ಬೇರೆ ಇದಕ್ಕೆ ಹೋಗಿದ್ದಕ್ಕೆ ಸಿಟ್ಟಿಂದ ಸುಳ್ಳು ಕೇಸ್ ಕೊಟ್ಬಿಟ್ಟು ಪೊಲೀಸರು ಕೊಟ್ಟಿದ್ದಾರೆ. ನೀ ಕದ್ದಿರೋದಕ್ಕೆ ಸಾಕ್ಷಿ ಏನಿದೆ ಅಂತ ಕೇಳಿದೆ. ನಾನು ಸಾಕ್ಷಿ ಕೇಳಿದ್ಕೇನೆ ಇವರು ರವಿಪ್ರಸಾದ್ ಅವ್ರಿಗೆ ನಾನು ಕೇಳಿದೆ.
ಅವರು ತ್ರಿಬಲ್ ಸ್ಟಾರ್ ಕೇಳಿದೆ, ನಾನು ಒಳಗಡೆ ವಿಚಾರಣೆ ಮಾಡಕ್ಕೆ ಕರ್ಕೊಂಡೋದ್ರು ನನಗೆ ಅವ್ರ ಹತ್ರ. ಅವಾಗ ನಾನು ಪ್ರೂಫ್ ಕೊಡಿ ಸರ್ ನೀವು ಕದ್ದಿರೋದಕ್ಕೆ ಅಂದಿದ್ದಕ್ಕೆ ತಿಗಾ ಮುಚ್ಕೊಂಡು ನಿಂತ್ಕೊಳ್ಳೋ ಬೋಳಿ ಮಗನೇ ನೀನು ಅಲ್ಲಿ ನಾನು ಕೊಡ್ತೀನಿ ನಿನಗೆ ಅಂದ್ಬಿಟ್ಟು ಮಾತಾಡಲಿಲ್ಲ, ಆಚೆಗೆ ಕಳಿಸ್ಬಿಟ್ರು ನನಗೆ. ಇವನು ಕೂರ್ಸ್ಕೊಳ್ರಿ ಅಲ್ಲಿ ಇವ್ನಿಗೆ ಮಾತಾಡೋದ ಇವ್ನಿಗೆ ಅಂದ್ಬಿಟ್ಟು ಆಮೇಲೆ 9:30 10 ಗಂಟೆ ಅಷ್ಟೊತ್ತು ನನಗೆ ಆಚೆ ಬಿಡ್ತಾರೆ, ನಿಂದೇನು ಇದಿಲ್ಲ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಅವಾಗ ಎಷ್ಟು ದಿನ ಇಟ್ಕೊಂಡಿರ್ತಾರೆ ಅವರು? ಒಂದು ವಾರ ಇಟ್ಕೊಂಡು, ಒಂದು ವಾರ ಮೊಬೈಲ್ ಇಟ್ಕೊಂಡಿರ್ತಾರೆ ನಂದು. ನಿಮ್ಮ ಮೊಬೈಲ್ ಫಸ್ಟೇ ಕಿತ್ಕೊಂಡ್ಬಿಟ್ರು? ಮೊದಲನೇ ದಿವಸನೇ ಕಿತ್ಕೊಬಿಟ್ಟಿರ್ತಾರೆ ನನ್ನ ಮೊಬೈಲು. ಕಿತ್ಕೊಂಡು ಹೋಗ್ಬಿಟ್ಟು ನಾನು ಕೇಳ್ತೀನಿ, ಸರ್ ನನ್ನ ಮೊಬೈಲ್ ಕೊಡಿ ಅಂತೀನಿ. ಸಾಹೇಬ್ರು ವಿಚಾರಣೆ ಮಾಡ್ಬೇಕಣಪ್ಪ, ಕೊಡ್ತಾರೆ ನಿನ್ನ ಮೊಬೈಲ್, ಎಲ್ಲೂ ಹೋಗಲ್ಲ ಅನ್ಕೊಂಡೆ. 3 ದಿವಸ ತಳ್ತಾರೆ. ಸಾಹೇಬ್ರು ಬೆಂಗಳೂರಿಗೆ ಹೋಗೋರೆ, ಅಲ್ಲಿ ಇದಕ್ಕೆ ಹೋಗೋರೆ, ಇಲ್ಲಿ ಹೋಗೋರೆ, 11 ಗಂಟೆಗೆ ಬಾ 5 ಗಂಟೆಗೆ ಬಾ ಅಂದ್ಬಿಟ್ಟು ಕರ್ಸಿ ಬರೀ ಟೈಮ್ ವೇಸ್ಟ್ ಮಾಡಿ ಕಳಿಸೋರು. ಬಟ್ ಏನು ಇದು ವಿಚಾರಣೆಗೆ ಅಂತ ಏನು ಹೇಳ್ತಾ ಇರಲಿಲ್ಲ ಏನು ಅಂದ್ಬಿಟ್ಟು. ಆಮೇಲೆ ಮಾತಾಡೋಕೆ ಹೋದ್ರೆ ನಮಗೆ ಮಾತಾಡೋಕೆ ಕೊಡಲ್ಲ, ರುದ್ರೇಶ್ ಅವ್ರ ಜೊತೆನೇ ಮಾತಾಡೋದು, ನಮಗೆ ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಪೊಲೀಸವರು ಬರೀ ಎದುರಿಸೋದು, ನಿಂಗೆ ಮರಕ್ಕೆ ನೇತಾಕ್ಬಿಟ್ಟು ನಿಂಗೆ ಚರ್ಮ ಸುಲ್ಬಿಡ್ತೀನಿ ನಿಂತ್ಕೊಳ್ಳೋ ಬಳಿ ಮಗನೆ ಅನ್ನೋದು, ಆ ಥರ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡ್ತಿದ್ರು ಸರ್ ನನ್ನ ಮೇಲೆ ಪೊಲೀಸವರು. ಬಂದವರು ಸಿಬ್ಬಂದಿಗಳೆಲ್ಲ ಹೊಡೆಯೋರು. ಕಲರ್ ಡ್ರೆಸ್ಸಲ್ಲಿದ್ದರು. ಭಾನುವಾರದ ದಿವಸ ನಾನು ಹೊಡೆದಾಗ ಎಲ್ಲ ಕಲರ್ ಡ್ರೆಸ್ಸಲ್ಲಿದ್ದರು. ಅವಾಗ ಸರ್ 1 ವಾರ ಸ್ಟೇಷನಲ್ಲಿ ಇರಲಿಲ್ಲ, ಬಟ್ 1 ಡೇ ಅಲ್ಲೇ ಇದೆ ನಾನು. 9:30 10 ಗಂಟೆ ತನಕ ಒಂದಿನಲ್ಲಿ ವಿಚಾರಣೆ ಮಾಡಿ. ಸಂಡೇ ದಿವಸ ನನಗೆ ಹೊಡೆದಿರೋದು. 3 ದಿವಸ ನನಗೆ ಸ್ಟೇಷನ್ಗೆ ಅಲ್ಸ್ಬಿಟ್ಟು ಇವನ್ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ ಅಂದ್ಬಿಟ್ಟು ಆ ಯೋಚನೆ ಮಾಡ್ಬಿಟ್ಟು ನನಗೆ ಸಂಡೇ ದಿವಸ ಎಳ್ಕೊಂಡು ಹೊಡೆದಿರೋದು. ಅವನು ನನ್ನ ಫ್ರೆಂಡ್ ನ್ಯಾಯ ಕೇಳಕ್ಕೆ ಬಂದ. ನನ್ನ ಫ್ರೆಂಡ್ ಏನಕ್ಕೆ ಹೊಡಿತಾ ಇದ್ದೀರಾ ನೀವು, ಏನು ಪ್ರೂಫ್ ಹೊಡಿತಾ ಇದ್ದೀರಾ ಅಂತ ಬಂದು ಕೇಳಿರೋದಕ್ಕೆ ಅವ್ನಿಗೂ ಏಕಾಏಕಿ ಕೇಳ್ಕೊಂಡು ಬಟ್ಟೆ ಎಲ್ಲ ಅರ್ಧಾಕಿ ಅವ್ನಿಗೆ ಅವ್ನ ಮೊಬೈಲ್ ಕಿತ್ಕೊಂಡು ಅವ್ರ ಅಪ್ಪಂದು ಕಿತ್ಕೊಂಡು ಅವ್ನಿಗೂ ವಿಚಾರಣೆ ಮಾಡಿಬಿಟ್ಟು ಅವ್ನಿಗೂ ತಗೊಂಡು ಅಲ್ಲಿ ಸಿಬ್ಬಂದಿಗಳು ಇರ್ತಾರಲ್ಲ ಒಳಗಡೆ ಅವರೆಲ್ಲ ಸೇರ್ಕೊಂಡು ಹೊಡೆದಿರೋದು. ಹೊಡೆದ್ಬಿಟ್ಟು MLC ಮಾಡ್ಸೋಕ್ಕೆ ಅವ್ರ ಜೀಪಲ್ಲೇ KR ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ MLC ಮಾಡಿಸ್ಕೊಂಡು ಬರೋ ಟೈಮಲ್ಲಿ ನಮಗೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ನುಂಗಿಸ್ತಾರೆ, ಏನೂ ನೋವಾಗಿಲ್ಲ ಅಂತ. ಆಮೇಕಿಂದ ಫಿಟ್ನೆಸ್ ಮಾಡಿಸೋ ಟೈಮಲ್ಲಿ ಅಲ್ಲಿ ಕೇಳ್ತಾರೆ ಡಾಕ್ಟ್ರು, ನಮಗೇನು ಆಗಿಲ್ಲ ಅಂತ ಹೇಳು, ನನಗೇನು ಏಟಾಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಫಿಟ್ನೆಸ್ಗೆ ಹೆಬ್ಬೆಟ್ ಹೊತ್ತಿಸ್ತಾರೆ ನಮ್ಗೆ ಕರ್ಕೊಂಡು ಹೋಗ್ಬಿಟ್ಟು. ಅವಾಗ ಹೆಬ್ಬೆಟ್ ಹೊತ್ತಿಸ್ಬಿಟ್ಟು ಬರೋ ಟೈಮಲ್ಲಿ ಅರ್ಧ ರಸ್ತೆಯಲ್ಲಿ ನಮಗೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ನುಂಗಿಸ್ತಾರೆ, ಏನೂ ನೋವಾಗಬಾರ್ದು ಅಂತ ಟೈಮಲ್ಲಿ ಅಲ್ಲಿದ್ದಾಗ. ಅದ್ರೂ ಬೆಳಿಗ್ಗೆ ಎದ್ದಾಗ ಸರ್ ಕೈ ಕಾಲು ಎತ್ತಕ್ಕಾಯ್ತಲ್ಲ, ನಮಗೆ ಮನೆಯಿಂದ ಎದ್ದು ಬರೋಕ್ಕಾಯ್ತಲ್ಲ, ಆ ಮಟ್ಟಿಗೆ ನೋವು ಸ್ಟಾರ್ಟ್ ಆಯಿತು ಟ್ಯಾಬ್ಲೆಟ್ದು ಪವರ್ ಇಳಿದ್ಮೇಲೆ. ಆ ಥರ ಮಟ್ಟಿಗೆ ಬಾತ್ರೂಮೆಲ್ಲ ತೊಳಸಿ ನನಗೆ ಅವ್ನು ರುದ್ರೇಶ್ ಬಂದಿರೋದಕ್ಕೆ ನಿಮಗೆ ಬಿಡ್ತಾ ಇರೋದು, ಇಲ್ಲಾಂದರೆ ನಿಮಗೆ ಜೈಲ್ಗೆ ಹಾಕಿಸ್ಬಿಡ್ತಿದೆ ಅಂದ್ಬಿಟ್ಟು ಆ ಥರ ಎಲ್ಲ ಎದುರಿಸ್ಬಿಟ್ಟು ಕಳ್ಸವ್ರೆ ನಮಗೆ. ರುದ್ರೇಶ್ ಕೆಲಸ ಮಾಡ್ತಿಲ್ಲ, ನೀನು ಬಿಟ್ಟು ಹೋದೆ, ಬೇರೆ ಅಂಗಡಿಗೆ ಹೋದೆ ಅಂತ ಆ ದ್ವೇಷಕ್ಕೆ ಆ ಥರ ಸಿಂಪ್ಲೇಟ್. ಹೌದು ಹೌದು ಸರ್. ನನ್ನ ಮೊಬೈಲಿಗೆ ನನ್ನ ಹತ್ರ ಕೊಟ್ಟಿದ್ದಾರೆ ಅವರು. ನನಗೆ ನಮ್ಮ ಬಾವನ್ನ ಕರ್ಕೊಂಡು ಹೋಗಿದ್ದೆ ನಾನು. ನಮ್ಮ ಬಾವ ಯಾರಿಗೋ ಫೋನ್ ಮಾಡಿಸ್ಬಿಟ್ಟು ಮಾತಾಡ್ಸಿದ್ಕೆ ಸರಿ ಆಯಿತು, ಏನಿಲ್ಲ ವಿಚಾರಣೆ ಆಗೈತೆ, ಹುಡುಗನ ಮೇಲೆ ಏನೂ ತಪ್ಪಿಲ್ಲ, ಏನೂ ಸುಳ್ಕೊಂಡಿಲ್ಲ ಅಂದು, ಏನೂ ಇಲ್ಲ ಕರ್ಕೊಂಡೋಗಿ ಅಂದ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ಒಂದು ಫೋಟೋ ಹೊಡಿಸ್ಬಿಟ್ಟು ಕಳಿಸ್ತಾರೆ ಅಲ್ಲಿಂದ. ನನಗೆ ನರಾರಿ ಅನ್ನೋ ಹುಡುಗನಿಗೆ ಅವ್ನ ಫೋನ್ ಅಲ್ಲೇ ಇರ್ತಿದೆ, 3 ಫೋನು ಅವ್ನ ಸ್ಟೇಷನಲ್ಲೇ ಇರ್ತಿದೆ. ನರಾರಿ ನನ್ನ ಫ್ರೆಂಡು, ನನ್ನ ಪರವಾಗಿ ಬಂದಿದ್ನಲ್ಲ, ಅವ್ನ ಫೋನು 2 ಫೋನು, ಅವ್ರ ಅಪ್ಪಂದೊಂದು 3 ಫೋನು ಅಲ್ಲೇ ಇರ್ತಿದೆ. ಸರ್ ಇಲ್ಲಿ ಫುಲ್ ಕುಂಡಿಗೆ ಜಾಸ್ತಿ ಹೊಡೆದು, ಕೈಗಳು ಹಿಂಗೆ ಇಡಿಸ್ಬಿಟ್ಟು ಹೊಡೆದು, ಆಮೇಲೆ ಇಲ್ಲೆಲ್ಲ ಹೊಡೆದು, ಆಮೇಲೆ ಕಾಲಿಗೆಲ್ಲ ಹೊಡೆದು ನನಗೆ, ಆಮೇಲೆ ಜರ್ಕಿನೆಲ್ಲ ಬಿಚ್ಚಿಸ್ಬಿಟ್ಟಿದ್ರು. ಅವ್ನು ನನ್ನ ಫ್ರೆಂಡ್ ಬಟ್ಟೆ ಹರಿದೋಗ್ಬಿಟ್ಟಿತ್ತು ಅಂದ್ಬಿಟ್ಟು ನಾನು ಹಾಕೊಂಡಿರೋ ಜರ್ಕಿನ ಅವ್ನಿಗೆ ಇಕ್ಕಿಸ್ಕೊಂಡು ನಾನು ಕರ್ಕೊಬಂದಿದ್ದು. ಫುಲ್ ಶರ್ಟ್ ಇತ್ತು, ಮೇಲ್ಗಡೆ ಜರ್ಕಿನೆಲ್ಲ ಪ್ಯಾಂಟ್ ಇತ್ತು, ಶರ್ಟ್ ಎಲ್ಲ ಬಿಚ್ಚಿಸ್ಬಿಟ್ಟಿದ್ರು ನಂದು. ಸರ್ ಆ ಥರ ಹೆವಿ ಟಾರ್ಚರ್ ಎದುರಿಸ್ಬಿಟ್ಟಿದ್ದಾರೆ ಸರ್ ನನಗೆ. ಅವರು ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ ನುಂಗಿಸ್ಬಿಟ್ಟಿದಾರಲ್ಲ ಸರ್, ಅದರಿಂದ ನನಗೆ ಅಲ್ಲೇನೂ ಕಂಡಿಲ್ಲ. ನನಗೆ ಅದ್ರ ಮಾರನೇ ದಿವಸಕ್ಕೆ ನನಗೆ ಎದಳಕ್ಕೆ ಆಯ್ತಾ ಇರಲಿಲ್ಲ ಸರ್, ಆ ಮಟ್ಟಿಗೆ ಹೊಡೆದಿದ್ರು ನನಗೆ ಅವರು. ಕೈಯೆಲ್ಲ ಉತ್ಕೊಬಿಟ್ಟಿತ್ತು ನನಗೆ. MLCಲಿ ಅದೇನೇ ಏನೂ ಇಲ್ಲ ಅಂದ್ಬಿಟ್ಟು ಅವರು ಹೇಳು ಅಂತ ಹೇಳಿಸ್ಬಿಟ್ಟಿದ್ರು ಆಲ್ರೆಡಿ ನಮಗೆ ಅಲ್ಲಿ ಡಾಕ್ಟ್ರು. ಅವರು ಎಲ್ಲ ಎದುರಿಸ್ಬಿಟ್ಟಿದ್ರು ಸರ್, ನಮ್ಗೆ ಹಿಂಗೆಲ್ಲ ಹೇಳ್ಬೇಕು ನೀನು ಅಂದ್ಬಿಟ್ಟು ನಮ್ಮ 4 ಜನಕ್ಕೂ ಎದುರಿಸ್ಬಿಟ್ಟಿದ್ರು. ನನಗೆ, ನರಾರಿಗೆ, ಸಾಕಿಬ್ಗೆ, ಅಬೂಬಕ್ಕರ್ ಅಂದ್ಬಿಟ್ಟು ಹುಡುಗ ಸರ್. ಅವರು ಅಬೂಬಕ್ಕರ್ಗೂ ಮತ್ತು ನನಗೆ ಕಂಪ್ಲೇಂಟ್ ಇದ್ದಿದ್ದಲ್ಲಿ. ಸಾಕಿಬ್ ಮತ್ತು ನರಾರಿ ಅನ್ನೋನು ನನ್ನ ಪರವಾಗಿ ಬಂದು ನ್ಯಾಯ ಕೇಳಕ್ಕೆ ಬಂದಿದ್ದಾಗ ಅವ್ನಿಗೆ ಎಳ್ಕೊಂಡು ಹೊಡೆದಿರೋದು ಸರ್. ಸರ್ ಅದೇನೇ ನನಗೆ ನ್ಯಾಯ ಕೊಡಿಸಿ ಸರ್. ಇನ್ಮೇಲೆ ನನಗೆ ಸುಳ್ಳು ಕೇಸ್ ಮೇಲೆ ನನಗೆ ಇದು ಮಾಡಬಾರ್ದು. ಐತೆ ಸರ್, ಐತೆ. ಫುಟೇಜ್ ಕೇಳಿದ್ರೆ ಕೊಡ್ತಾ ಇಲ್ಲ ಸುಮ್ಗೆ. ಅದೇನೆ ಅವ್ರು ಹೇಳ್ತಾರೆ ಎದುರಿಸಕ್ಕೆ ಕರ್ಸಿರೋದು ಅಂತ ಇದು ಮಾಡ್ಬಿಟ್ಟು ಹೇಳ್ತಿದ್ದಾರೆ ಸರ್. ನಾನು CCTV ಫುಟೇಜ್ ಕೊಡಿ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಅವ್ನು ನಾನು ಕೊಡಿ, ಕಾನೂನು ಮುಖಾಂತರ ನನಗೆ ಶಿಕ್ಷೆ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ನಾನು ಕಾನೂನು ಮುಖಾಂತರನೇ ನನಗೆ ಶಿಕ್ಷೆ ಕೊಡಿ, ಶಿಕ್ಷೆ ಕೊಡಿಸಿ. FIR ಮಾಡಿ ಜೈಲ್ಗೆ ಹಾಕಿ ಅಂತಾನೆ ನಾನೇ ಕೂತಿದ್ದೀನಿ ಅಲ್ಲಿ. ಏನೂ ಇಲ್ಲ, ನಿನ್ನ ಮೇಲೇನು ತಪ್ಕೊಂಡಿಲ್ಲ, ಓಹಪ್ಪ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊಡೆದ್ಬಿಟ್ಟು ಕಳಿಸ್ಬಿಟ್ರು ನನಗೆ. ನಮ್ಮ ತಾಯಿ ಅದೇನೇ ಸರ್, ನಮ್ಮ ಹುಡುಗನ್ಗೆ ಆಗಿರೋದು ನ್ಯಾಯ ಕೊಡಿಸಿ ಅಂತ ಹೇಳ್ತಾರೆ. ನಮ್ಮ ತಂದೆ ಇಲ್ಲ ಸರ್, ತಂದೆ ತೀರೋಗ್ಬಿಟ್ಟಿದ್ದಾರೆ ನನಗೆ. ನಮ್ಮ ತಾಯಿ
ಸರ್ ಈ ಅದೇ ತರ ದೌರ್ಜನ್ಯ ಸರ್ ಸುಳ್ಳು ಸಿನಿಮಾದಲ್ಲಿ ನೋಡ್ತಾ ಇದ್ವಿ ನಾವು. ಹೌದು ಸರ್ ಸುಳ್ಳು ಅಪ್ಪಾಗ ಹೇಳ್ಸ್ಬಿಟ್ಟು ಮಾಡಿಸಿರೋದು ಸರ್ ನನಗೆ ರುದ್ರೇಶ್ ಅನ್ನೋರು. ಅಲ್ಲಿ ಎಲ್ಲ ಪೊಲೀಸರು ಕೂಡ ಹೊಡೆದ್ರು ನಿಮಗೆ. ಸರ್ 8 ಜನ ಪೊಲೀಸು ಬಂದರ ಡ್ಯೂಟಿಲೆಲ್ಲ ಶೂ ಕಾಲಲ್ಲಿ ಒದೆಯೋದು, ಆಮೇಕಿಂದ ಚೇರ್ ಹಿಡ್ಕೊಬಂದು ಹೊಮ್ಕೋದು, ಆ ಥರ ಎಲ್ಲ ಮಾಡಿದ್ದಾರೆ ಸರ್. ನನಗೆ ಹೆವಿ ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ ಸರ್ ಅಲ್ಲಿ ಅವರು. ನನ್ನ ಫ್ರೆಂಡ್ ನರಾರಿ ಅನ್ನೋನಿಗೆ ಬಾಯಿಗೆಲ್ಲ ಹಿಡ್ಕೊಂಡು ಶೂ ಕಾಲಲ್ಲೆಲ್ಲ ಕಾಲು ಮಡಗ್ಬಿಟ್ಟು ಲಾಠಿ ತಗೊಂಡು ನಿಲ್ಲಕ್ಕೆಲ್ಲ ಕಾಲಿಗೆಲ್ಲ ಹೊಡೆದು ಇದು ಮಾಡಿಬಿಟ್ಟಿದ್ದಾರೆ ಸರ್ ಅವನು. ಅಪ್ಪ ಅಮ್ಮ ಆಚೆ ಇದ್ರೂ ನನ್ನ ಫ್ರೆಂಡ್ ಅವ್ರ ಅಪ್ಪ ಅವರೇ ನಮ್ಮ ತಾಯಿ ಎಲ್ಲ ಆಚೆ ಇದ್ರೂ ಬಾಯಿ ಮುಚ್ಬಿಟ್ಟು ಹೊಡಿತಾ ಇರೋದು. MLC ಮಾಡಿಸ್ಕೊ ಬಂದ್ಮೇಲೂ ಊಟ ಮಾಡಿಸ್ಬಿಟ್ಟು ಹೊಡೀರಿ ಇವ್ರಿಗೆ ಅಂದ್ಬಿಟ್ಟು ಬಂದು ಎಲ್ಲ ಡೋರ್ ಹಾಕ್ಬಿಟ್ಟವ್ರೆ. ಕಿರ್ಚೋರೆ ಆಚೆ ಇವ್ರು ಬಂದ್ಬಿಡ್ತಾರೆ ಅಂದ್ಬಿಟ್ಟು ಬಾಯೆಲ್ಲ ಹಿಡ್ಕೊಬಿಡ್ತವ್ರೆ ಅಲ್ಲಿರೋರೆಲ್ಲ ಸಿಬ್ಬಂದಿಗಳೆಲ್ಲ ಸೌಂಡ್ ಬರಬಾರ್ದು ಅಂತ. ಆ ಥರ ಎಲ್ಲ ಮಾಡಿ ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ ಸರ್ ಅವ್ರು ನಮಗೆ. ಎಷ್ಟು ದಿನ ಸ್ಟೇಷನ್ ಹೊರಟಿದ್ದು ಸರ್ ಸ್ಟೇಷನ್ ಹೊರಡಿ ಎಷ್ಟು ದಿನ ಇದ್ದೆ? ನಾನು ಸರ್ ಅದೇ ಡೈಲಿ ಒಂದೇ ದಿವಸ ನನಗೆ ಮತ್ತೆ 3 ದಿನ ಹೋಗ್ತಾ ಇದ್ದೆ. ವಿಚಾರಣೆ ಮಾಡೋಕ್ಕೆ 3 ದಿವಸ ಹೋದೆ. ಭಾನುವಾರ ದಿವಸ ಹಿಡ್ಕೊಂಡು ಹೊಡೆದಿರೋದು ನನಗೆ. 3 ದಿವಸ ಇಂಕ್ವೈರಿ ಕರ್ಕೊಂಡವ್ರೆ. ಭಾನುವಾರ ದಿವಸ ಹಿಡ್ಕೊಂಡು ಚೆನ್ನಾಗಿ ಹೊಡೆದಿರ್ತಾರೆ ಸರ್ ಅವಾಗ.